ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಈಸಿ ಆಗಿರೋಂಥದ್ದು, ಸಿಂಪಲ್. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ 0.75 mm ಇಂದು ತಗೊಂಡಿದ್ದೀನಿ. ಆಮೇಲೆ ಈ ಥರ ರೆಡ್ ಕ್ರಿಸ್ಟಲ್ ಬೀಡ್ಸ್ ಮತ್ತು ಗೋಲ್ಡನ್ ಬೀಡ್ಸ್, ನಾರ್ಮಲ್ ಗೋಲ್ಡನ್ ಬೀಡ್ಸ್ ತಗೊಂಡಿದ್ದೀನಿ. ತೋರಿಸ್ತೀನಿ ಈಗ. ಸಿಂಪಲ್ ಈಸಿ ಆಗಿರೋಂಥ ಸಾರಿ ಕುಚ್ಚು ಡಿಸೈನ್ ಬೇಗ ಆಗುತ್ತೆ. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಅಳತೆ ನೋಡಿಕೊಂಡು. ಇದಾದಮೇಲೆ 3 ಚೈನು, ಇದನ್ನು ಅಳತೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ ಒಂದು ಕ್ರಿಸ್ಟಲ್ ಬೀಡ್ ಸೇರಿಸ್ತಾ ಇದ್ದೀನಿ. ರೆಡ್ ಕಲರ್ ಕ್ರಿಸ್ಟಲ್ ಬೀಡ್. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ 3 ಚೈನು ಬಟ್ಟೆಗೆ ಅಳತೆ ಮಾಡಿಕೊಂಡು ಸೇರಿಸಿ. ಈಗ 3 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ, ವರ್ಕ್ ಟರ್ನ್ ಮಾಡಿ. ಬ್ಯಾಕ್ ಸೈಡಿಗೆ ಬಂದು ಕ್ರಿಸ್ಟಲ್ ಬೀಡ್ ಪಕ್ಕ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಬೀಡ್ ಸುತ್ತಲೂ ಚೈನು 5 ಚೈನ್ ಹಾಕೀನಿ. ಈ ಕ್ರಿಸ್ಟಲ್ ಬೀಡ್ ಈ ಕಡೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ 3 ಚೈನು, ಇದನ್ನು ಇಲ್ಲಿ ಈ 3 ಚೈನ್ ಲಾಕಲ್ಲಿ ಲಾಕ್ ಮಾಡಿ. ಇದು ನಾನು ಯಾವಾಗಲೂ ಮಾಡ್ತೀನಲ್ವ ಶಾರ್ಟ್ಕಟ್ಟಿನ, ಇದೇ ಡಿಸೈನ್. ಅದು ಮೊನ್ನೆ ತಾನೇ ಮಾಡಿದ್ದೆ. ಈಗ ವರ್ಕ್ ಟರ್ನ್ ಮಾಡಿ. ಈಗ ಈ 3 ಚೈನ್ ಇದೆಯಲ್ವ ಈಗ ಹಾಕಿರೋದು ಲಾಸ್ಟು, ಇಲ್ಲಿ 2 ಸಿಂಗಲ್ ಕ್ರೋಶೆ. 2 ಸಿಂಗಲ್ ಕ್ರೋಶೆ ಮಾಡಿ ಒಂದು ಬೀಡ್ ಸೇರಿಸಿ, ಈ ಥರ ಬೀಡ್ ಸೇರಿಸಿ. ಇದನ್ನು ಇಲ್ಲಿ ಈ ಕ್ರಿಸ್ಟಲ್ ಬೀಡ್ ಮೇಲೆ ಚೈನ್ ಇದೆಯಲ್ವ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಸೇರಿಸ್ಕೊಳ್ಳಿ. ಇನ್ನೊಂದು ಸುಮ್ಮನೆ ಹಿಂಗೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಮತ್ತೆ ಬೀಡ್ ಸೇರಿಸಿ. ಇದನ್ನು ಬರೀ ಅದಕ್ಕೆ ಸೇರಿಸ್ಕೋಬೇಡಿ, ಫಸ್ಟು ಮಾಡಿರೋ ಸಿಂಗಲ್ ಕ್ರೋಶೆಗೆ. ಈಗ ನೋಡಿ, ಈ ಥರ ಬೀಡ್ ಸೇರಿಸಿ ಲಾಕ್ ಮಾಡಿ ಇದಕ್ಕೆ ಚೈನ್ಗೆ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಬೀಡ್ ಸೇರಿಸಿ. ಈ ಥರ. ಆಮೇಲೆ ಸಿಂಗಲ್ ಕ್ರೋಶೆ. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ. ಇಲ್ಲಿರೋ 3 ಚೈನ್ ಇದೆಯಲ್ವ ಇಲ್ಲಿ ಲಾಕ್ ಮಾಡಿ. ಈಗ ಇಲ್ಲಿ ಲಾಕ್ ಮಾಡಿದ್ದೀವಲ್ವ, ಈಗ ಈ ಬೀಡ್ ಸುತ್ತಲೂ ಬರೋಷ್ಟು ಚೈನು 1 2 3 ಬೇಕಾಗತ್ತೆ, ಸಣ್ಣ ಬೀಡ್ ಆದ್ರೂ. ಈ ಮಧ್ಯದಲ್ಲಿ ನೀವು ಬಿಟ್ಟಿದ್ದೀರಲ್ವ ಒಂದು ಸಿಂಗಲ್ ಕ್ರೋಶೆ, ಅಲ್ಲಿ ಲಾಕ್ ಮಾಡಿ. 1 2 3. ಇದನ್ನು ಇಲ್ಲಿ ಈ ಬೀಡ್ ಈ ಕಡೆ ಒಂದು ಸಿಂಗಲ್ ಕ್ರೋಶೆ ಇರುತ್ತೆ ಮಧ್ಯದಲ್ಲಿ, ಲಾಕ್ ಮಾಡಿ. ಮತ್ತೆ 3 ಚೈನು. ಇದನ್ನು ಈ ಬೀಡ್ನ ಈ ಕಡೆ ಇಲ್ಲಿ, ಅಂದರೆ ಈ 3 ಚೈನಲ್ಲಿ ನಾವು ಲಾಕ್ ಮಾಡಿದ್ದೀವಲ್ವ 2 ಸಿಂಗಲ್ ಕ್ರೋಶೆ, ಅದರಲ್ಲಿ ಎಂಡಿನ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಅದೇ 3 ಚೈನಲ್ಲಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈ ಬೀಡ್ ಮೇಲಿನ ಚೈನ್ ಇದೆಯಲ್ವ, ಇಲ್ಲಿ ಚೈನಲ್ಲಿ ಸಿಂಗಲ್ ಕ್ರೋಶೆ 1 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದು ಬೀಡ್ ಸೇರಿಸಿ, ಸ್ಮಾಲ್ ಬೀಡ್. ಇದನ್ನು ನೆಕ್ಸ್ಟ್ ಬೀಡ್ನ ಹಿಂದಿನ ಚೈನ್ ಇದೆಯಲ್ವ ಇಲ್ಲಿ ಈ ಮಿಡ್ಲಿಂದು, ಅಲ್ಲಿ ಹಿಂಗೆ ಸೇರಿಸ್ಬಿಡಿ, ಲಾಕ್ ಮಾಡಿ. ಆಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಲ್ಲಿ. ಈಗ ಇನ್ನೊಂದು ಬೀಡ್ ಸೇರಿಸಿ ನೋಡಿ, ಒಂದು ಸರಿ ರಿಪೀಟ್ ಮಾಡಿ ನೋಡಿ. ಇನ್ನೊಂದು ಆರ್ಚನ್ನು ತೋರಿಸ್ತೀನಿ ಇದೇ ಥರ, ಗೊತ್ತಾಗಿಲ್ಲ ಅಂದರೆ. ಈಗ ನೆಕ್ಸ್ಟ್ ಬೀಡ್ನ ಹಿಂದ್ಗಡೆ ಚೈನಲ್ಲಿ ಅದನ್ನು ಲಾಕ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು
ಸಿಂಗಲ್ ಕ್ರೋಶೆ. ನೋಡಿ ಈ ಥರ. ಈಗ ಇದೆರಡು ಬೀಡ್ಗಳು ಇದೆರಡರ ಮಧ್ಯೆ ಬರುತ್ತೆ. ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ಹಾಗೆ ಬೀಡ್ ಸುತ್ತಲೂ ಮತ್ತೆ ಚೈನು, 3 ಚೈನು. ಬ್ಯಾಕ್ ಸೈಡಿಗೆ ಬನ್ನಿ. ಇಲ್ಲಿ ಮಿಡ್ಲಲ್ಲಿ ಜಾಗ ಇದೆಯಲ್ವಾ, ಅಲ್ಲಿ ಲಾಕ್ ಮಾಡಿ ಸಿಂಗಲ್ ಕ್ರೋಶೆಗಳ ಮೇಲೆ. ಮತ್ತೆ 3 ಚೈನು. ಇಲ್ಲಿ ನೋಡಿ ಈ ಬೀಡ್ ಆದಮೇಲೆ ಜಾಗ ಇದೆ, ಇಲ್ಲಿ ಲಾಕ್ ಮಾಡಿ ಬ್ಯಾಕ್ ಸೈಡಿಂದ. ಈಗ ಇನ್ನೊಂದು ಸಿಂಗಲ್ ಕ್ರೋಶೆ ಇಲ್ಲಿ ಹಾಕ್ಕೊಳ್ಳಿ ಈ ಕಡೆ ಲೆಫ್ಟಲ್ಲಿ. ಮತ್ತೆ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈಗ ಈ ಬೀಡ್ ಮೇಲಿನ 3 ಚೈನ್ ಇದೆಯಲ್ವ, ಇಲ್ಲಿ 1 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಬೀಡ್ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನಿಧಾನವಾಗಿ ನೋಡಿ, ಇದನ್ನು ರಿಪೀಟ್ ಮಾಡಿಕೊಂಡು ಗೊತ್ತಾಗಿಲ್ಲ ಅಂದರೆ. ಆಮೇಲೆ ಇದನ್ನು ಈ ನೆಕ್ಸ್ಟ್ ಬೀಡನ್ನ 3 ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನು ಬ್ಯಾಕ್ ಸೈಡಿಂದ ಈ ಬೀಡನ್ನ ಈ ಕಡೆ ಲಾಕು, ಮತ್ತು ಇದರ ಪಕ್ಕದಲ್ಲೇ ಇನ್ನೊಂದು ಲಾಕು, ಸಿಂಗಲ್ ಕ್ರೋಶೆ ಫ್ರಂಟ್ ಸೈಡಿಗೆ ಬಂದು ಈಗ ಇಲ್ಲಿ 1 2 ಬೇಕು ಅಂದರೆ ನೀವಿಲ್ಲಿ 3 ಚೈನ್ ಹಾಕ್ಕೊಂಡು ಒಂದು ಪೀಕೋ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ. ಈಗ ಈ ಬೀಡ್ನ ಹಿಂದ್ಗಡೆ ಚೈನಲ್ಲಿ ಜಾಗ ಇರುತ್ತೆ, ಅಲ್ಲಿ 1 2 ಸಿಂಗಲ್ ಕ್ರೋಶೆ, 2 ಇನ್ನೊಂದು ಹಾಕ್ಕೋಬೋದು, ಜಾಗ ಇದ್ದಷ್ಟು 3 ಸಿಂಗಲ್ ಕ್ರೋಶೆ. ಆಮೇಲೆ ಇಲ್ಲಿ 3 ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಬೀಡ್ ಹಿಂದ್ಗಡೆ. 1 2 3 ಈ ಥರ ಬರುತ್ತೆ ಇದು. ನಾನು ಇನ್ನೊಂದು ಆರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ. ಇದಾದಮೇಲೆ ಇದನ್ನು ಇಲ್ಲಿ ಇದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಅಥವಾ ಈ 3 ಚೈನ್ ನಿಮ್ಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಇದೀಗ ಇಲ್ಲಿಗೆ ಬರುತ್ತೆ ನೋಡಿ, ಈ 3 ಚೈನಿಗೆ ಲಾಕ್ ಮಾಡಿ ಲಾಕಲ್ಲಿ ಲಾಕ್ ಮಾಡಿ. ಈ ಥರ ಬರುತ್ತೆ ಇದು. ತೋರಿಸ್ತೀನಿ ನಾನೀಗ ನೆಕ್ಸ್ಟ್ ಇನ್ನೊಂದು ಆರ್ಚು. ಇದೀಗ 3 ಚೈನು ಕುಚ್ಚಿಗೆ ಮಾಡ್ತಾ ಇದ್ದೀನಿ. ನೋಡಿ ಇನ್ನೊಂದು ಆರ್ಚ್ ತೋರಿಸ್ತೀನಿ. ಈಗ 3 ಚೈನಿದು ಕುಚ್ಚಿಗೆ ಮಧ್ಯದಲ್ಲಿ. ಇದೀಗ ಕುಚ್ಚಿಗೆ ಹಾಕಿರೋದು 3 ಚೈನು. ಈಗ ನೆಕ್ಸ್ಟು 3 ಚೈನು ಬಟ್ಟೆಗೆ ಲಾಕು, ಇಲ್ಲಿ ಕ್ರಿಸ್ಟಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ, ಮತ್ತೆ 3 ಚೈನು ಬಟ್ಟೆಗೆ ಲಾಕ್, ಮತ್ತೆ 3 ಚೈನ್ ಮಾಡಿ ಬ್ಯಾಕ್ ಸೈಡಿಂದ ಈ ಕ್ರಿಸ್ಟಲ್ ಬೀಡ್ ಪಕ್ಕ ಲಾಕ್ ಮಾಡಿ, ಮತ್ತೆ ಬೀಡ್ ಸುತ್ತಲೂ ಚೈನು, ಮತ್ತೆ ಬೀಡ್ನ ಈ ಕಡೆ ಕ್ರಿಸ್ಟಲ್ ಬೀಡ್ ಈ ಕಡೆ ಲಾಕಲ್ಲಿ ಲಾಕ್ ಬ್ಯಾಕ್ ಸೈಡಿಂದ. ಆಮೇಲೆ ನೆಕ್ಸ್ಟ್ 3 ಚೈನು 1 2 3 ಇದನ್ನು ಇಲ್ಲಿ ಲಾಕ್ ಮಾಡಿ ಲಾಕಲ್ಲಿ. ಮತ್ತೆ ಫ್ರಂಟ್ ಸೈಡಿಗೆ ಬನ್ನಿ. ಈಗ ನೋಡ್ಕೊಳ್ಳಿ, ಈಗ ಆರ್ಚ್ ಮಾಡೋದನ್ನು ನಿಧಾನವಾಗಿ. ಈ 3 ಚೈನ್ ಇದೆಯಲ್ವ ಈಗ ಹಾಕಿರೋದು, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 1 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡ್ ಸೇರಿಸ್ತಾ ಇದ್ದೀನಿ, ಸ್ಮಾಲ್ ಬೀಡ್. ಈ ಬೀಡ್ ಸೇರಿಸ್ಕೊಂಡು ಈ ಕ್ರಿಸ್ಟಲ್ ಬೀಡ್ ಮೇಲೆ ಚೈನ್ ಹಾಕಿದ್ದೀರಲ್ವ, ಅಲ್ಲಿ 1 ಸಿಂಗಲ್ ಕ್ರೋಶೆ, ಈ ಬೀಡ್ನ ಲಾಕ್, ಅದು 1 ಸಿಂಗಲ್ ಕ್ರೋಶೆ ಮಾಡಿದೆ. ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಮಾಡಿಬಿಟ್ಟು
ಬೀಡ್ ಸೇರಿಸ್ಬೇಕು. ಅದಕ್ಕೆ ಸೇರಿಸೋದಲ್ಲ, ನಾವು ಸಾಮಾನ್ಯವಾಗಿ ಹಿಂಗೆ ಬೀಡ್ ಸೇರಿಸ್ಬಿಟ್ಟು ಹಿಂಗೆ ಇಲ್ಲೊಂದು ಸಿಂಗಲ್ ಕ್ರೋಶೆ ಹಾಕಿ ಮತ್ತೆ ಬೀಡ್ ಸೇರಿಸ್ತೀವಲ್ವ, ಇದು ಬೇಡ. ಈಗ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಮತ್ತೆ ಬೀಡ್ ಸೇರಿಸ್ಕೋಬೇಕು. ಜಾಗ ಇಲ್ಲ ಅಂದರೆ ಸ್ವಲ್ಪ ಕೈಯಲ್ಲಿ ಈ ಥರ ಮಾಡಿಕೊಂಡ್ರೆ ಬರುತ್ತೆ. ಈ ಥರ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಬೀಡ್ ಸೇರಿಸಿ. ಇದನ್ನು ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶೆ, ಈಗ ಬೀಡ್ ಸೇರಿಸಿದ ಮೇಲೆ ಹೀಗೆ ಸಿಂಗಲ್ ಕ್ರೋಶೆ ಇಲ್ಲಿ. ಮತ್ತು ಇದನ್ನೇ ಈ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ ಅಲ್ಲಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ನೋಡಿ, ಒಂದೇ ಸಿಂಗಲ್ ಕ್ರೋಶೆ ಹಾಕಿರೋದು ನೆಕ್ಸ್ಟ್ 3 ಚೈನಲ್ಲಿ. ಮತ್ತು 2 ಹಾಕೋಷ್ಟು ಜಾಗ ಇರುತ್ತೆ ಅಲ್ಲಿ, ಅದು ಬಿಟ್ಟುಬಿಡಿ. ಈಗ 3 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈಗ ನಾವು ಒಂದೊಂದು ಸಿಂಗಲ್ ಕ್ರೋಶೆ ಮಧ್ಯದಲ್ಲಿ ಬಿಟ್ಟಿದ್ದೀವಲ್ವ ಬೀಡ್ನ ಮಧ್ಯೆ, ಆ ಮಧ್ಯದ ಸಿಂಗಲ್ ಕ್ರೋಶೆಗೆ ಲಾಕ್. ಮತ್ತೆ 3 ಚೈನ್, ಈ 2ರ ಮಧ್ಯೆ ಲಾಕ್. ಅಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆ ಬಿಟ್ಟಿದ್ದೀವಲ್ವಾ, ಅದಕ್ಕೆ ಒಂದು ಎಕ್ಸ್ಟ್ರಾ ಮಾಡಿರೋದು. 1 2 3. ಇದನ್ನು ಈ ಬೀಡ್ನ ಹತ್ರ ಇಲ್ಲಿ ಈ 3 ಚೈನಲ್ಲಿ ನಾವು ಬಂದು ಇಲ್ಲಿ ಲಾಕ್ ಮಾಡಿರೋದು ತಾನೆ, ಇದು ಇಲ್ಲಿ ನೋಡಿ, ಈ ಬೀಡಿಂದ ಈ ಕಡೆ ಸಿಂಗಲ್ ಕ್ರೋಶೆ ಜಾಗ ಇದೆ. ನಿಮ್ಗೆ ನೋಡುವಾಗ ಗೊತ್ತಾಗತ್ತೆ, ಮಾಡುವಾಗ ಮಾಡ್ಕೊಳ್ಳಿ. ಈಗ ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋಬೇಕು ನಾವು. ಇಲ್ಲಿ ಈ ಸಿಂಗಲ್ ಕ್ರೋಶೆ ಮೇಲೆ ನಾವು ಮೊದಲು 2 ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ವಲ್ಲಿ, ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಅದನ್ನು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನಾವು. ಹಿಂಗೆ ಲಾಕ್ ಮಾಡಿದ್ದಲ್ಲದೆ ಒಂದು ಸಿಂಗಲ್ ಕ್ರೋಶೆ. ಈಗ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈ ಬೀಡ್ ಮೇಲಿನ ಸಿಂಗಲ್ ಕ್ರೋಶೆಯಲ್ಲಿ ಈ ಥರ ಒಂದು ಸಿಂಗಲ್ ಕ್ರೋಶೆ, ಬೀಡ್ ಮೇಲಿನ ಚೈನಲ್ಲಿ ಈ 3 ಚೈನ್ ಹಾಕೊಂಡು ಬಂದಿದ್ದೀರಲ್ವ ಸಣ್ಣ ಬೀಡ್ನ ಮೇಲೆ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇನ್ನೊಂದು 2ನೇ ಸಿಂಗಲ್ ಕ್ರೋಶೆ. 2 ಸಿಂಗಲ್ ಕ್ರೋಶೆ ಹಾಕಿದ್ದೀವಿ. 2 ಸಿಂಗಲ್ ಕ್ರೋಶೆ, ಇಲ್ಲಿ 3ನೇದಕ್ಕೆ ಜಾಗ ಇದೆ, ಮಾಡೋದು ಬೇಡ. 2 ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಈ ಬೀಡ್ ಸೇರಿಸ್ಕೋಬೇಕು. ಇನ್ನೊಂದು ಬೀಡ್ ಸೇರಿಸ್ಬಿಟ್ಟು ಇದನ್ನು ಇದರಲ್ಲಿ ಸೇರಿಸಬೇಡಿ, ನೆಕ್ಸ್ಟ್ ಈ ಬೀಡ್ನ ಹಿಂದುಗಡೆ ಚೈನಲ್ಲಿ, 2ನೇ ಬೀಡ್ನ ಹಿಂದುಗಡೆ ಚೈನಲ್ಲಿ ಸೇರಿಸ್ಕೊಂಡು ಬಿಡಿ. ಆವಾಗ ಇದು ಮಿಡ್ಲಿಗೆ ಬಂದುಬಿಡತ್ತೆ ಈ ಬೀಡು. ಆಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ಅಲ್ಲಿ ಮಾಡ್ಕೊಳ್ಳಿ, ಮತ್ತೆ ಈ ಬೀಡ್ ಸೇರಿಸಿ. ಮತ್ತೆ ಈ ಬೀಡ್ನ ಹಿಂದುಗಡೆ ಲಾಕ್ ಮಾಡಿ, ಅದನ್ನು ನೆಕ್ಸ್ಟ್ ಬೀಡ್ನ ಹಿಂದುಗಡೆ. ಈಗ ಇನ್ನೊಂದು ಸಿಂಗಲ್ ಕ್ರೋಶೆ ಇಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು 3 ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಇದೆರಡರ ಮಧ್ಯೆ ಸಿಂಗಲ್ ಕ್ರೋಶೆ ಇದೆಯಲ್ವಾ, ಅಲ್ಲಿ ಲಾಕ್ ಮಾಡಿ. ಮತ್ತೆ 3 ಚೈನು, ಮತ್ತು ಈ ಬೀಡ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಇದೆ ನೋಡಿ, ಅಲ್ಲಿ ಲಾಕ್. ಈಗ ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ, ಎಂಡಲ್ಲಿ ಒಂದೊಂದು ಎಕ್ಸ್ಟ್ರಾ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಸೈಡ್ ಇದೆ, ಫ್ರಂಟ್ ಸೈಡಿಗೆ ಬಂದು ಮತ್ತೆ ಅದೇ ಥರ ಈ ಬೀಡ್ನ ಹಿಂದ್ಗಡೆ 3 ಚೈನ್ ಇದೆಯಲ್ವಾ, ಇಲ್ಲಿ 1 2 ಸಿಂಗಲ್ ಕ್ರೋಶೆ, ಇಲ್ಲಿ ಮಾಡ್ದ ಹಾಗೆ ಒಂದು ಬೀಡ್, ಇದನ್ನು ನೆಕ್ಸ್ಟ್ ಬೀಡ್ನ ಹಿಂದಿನ ಚೈನಲ್ಲಿ ಲಾಕ್ ಮಾಡಿ. ಆವಾಗ ಇದು ಮಿಡ್ಲಿಗೆ ಬಂತು. ಈಗ ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ ಬೀಡ್ನ ಈ ಕಡೆ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ. ಆಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ, ಫ್ರಂಟ್ ಸೈಡಿಗೆ ಬನ್ನಿ. ಈ ಥರ ಫ್ರಂಟ್ ಸೈಡಿಗೆ ಬಂದು ಈ ಬೀಡ್ನ ಹಿಂದುಗಡೆ 1 2 ಸಿಂಗಲ್ ಕ್ರೋಶೆ, 2ನೇದಲ್ಲಿ ಪೀಕೋ, 3 ಚೈನ್ ಹಾಕ್ಕೊಂಡು ಇಲ್ಲಿ ಪೀಕೋ. ಇದಾದಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಅದೇ ಚೈನಲ್ಲಿ, ಈ ಬೀಡ್ನ ಮೇಲಿನ ಬೀಡ್ನ ಇದರಲ್ಲಿ. ಈಗ ಇದನ್ನು ಕೆಳಗೆ ಹೆಂಗೆ ತರೋದು ಅಂದರೆ, ಇಲ್ಲಿ ಈ ಬೀಡ್ನ ಹಿಂದ್ಗಡೆ ಎಲ್ಲ ಚೈನ್ಗಳಿರುತ್ತೆ ನೋಡಿ, ಅಲ್ಲಿ ನಾವು ಫುಲ್ ಮಾಡಿರಲ್ಲ, ಇಲ್ಲಿ ಜಾಗ ಇರುತ್ತೆ. ಇಲ್ಲಿ 1 2 3 ಬೇಕಷ್ಟು ಜಾಗ ಇರುತ್ತೆ, ಅಲ್ಲಿ ಜಾಗ ಇದ್ದಂಗೆ 2 ಅಥವಾ 3
ಚೈನು. ನೆಕ್ಸ್ಟ್ ಬೀಡ್ ಹಿಂದ್ಗಡೆ 1 2 3. ಈಗ ಇಲ್ಲಿ ಈ 3 ಚೈನ್ ಇದೆಯಲ್ವ, ಇಲ್ಲಿ ಜಾಗ ಇರುತ್ತೆ ನೋಡಿ. ನಾವು ಈ ಕ್ರಿಸ್ಟಲ್ ಬೀಡ್ನ ಈ ಕಡೆ 3 ಚೈನ್ ಇದು, ಇಲ್ಲಿ ನಾವಾಗ ಒಂದೇ ಸಿಂಗಲ್ ಕ್ರೋಶ್ ಹಾಕಿರೋದಲ್ವ, ಅಲ್ಲಿ ಜಾಗ ಇದೆ. ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಈ ಲಾಕಲ್ಲಿ 1 ಅಥವಾ 2 ನೀವು ಜಾಗ ಇದ್ದಂಗೆ ನೋಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ. ಟೈಟ್ ಆಗುತ್ತೆ ಅಂದರೆ 2 ಹಾಕ್ಕೊಳ್ಳಿ. ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಆವಾಗ ಈ ಥರ ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ ನೋಡಿ. ತುಂಬ ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದಲ್ಲಿ 3 ಚೈನಲ್ಲಿ ಕುಚ್ಚು ಹಾಕೊಳ್ಳೋದು. ತೋರಿಸ್ತೀನಿ ಪೂರ್ತಿ ಮಾಡಿ. ಕುಚ್ಚೆಲ್ಲ ಹಾಕಿದಾಗ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಸಿಂಪಲ್ ಡಿಸೈನ್, ಬೇಗ ಆಗುತ್ತೆ ಇದು. ಸಿಂಗಲ್ ಕ್ರೋಶಿಗಳೇ ಇರೋದು ಇದರಲ್ಲಿ. ಕೋನ್ ಶೇಪಲ್ಲಿ ಬರುತ್ತೆ ಇದು. ಕೋನ್ ಶೇಪ್ ಸಾರಿ ಕುಚ್ಚು ಅಂತ ಹೇಳ್ಬೋದು ನೋಡಿ. ನಿಮಗೆ ಸೀರೆಗೆ ಹಾಕಿದಾಗ, ಫುಲ್ ಸೀರೆಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೊಂದೇ ರೀತಿ ಹಾಕಿದಾಗ ಕೋನ್ ಶೇಪಲ್ಲಿ. ನೀವು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಅದೇ ರೀತಿ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.